ಹೇಮರೆಡ್ಡಿಯ ಮಲ್ಲಮ್ಮಳಿಗೆ ಹೇಮರೆಡ್ಡಿಯ ಮಲ್ಲ ಬಾಲ್ಯದಲ್ಲೇ ಇಂತಪ್ಪ ಲಿಂಗ ಪೂಜೆಯನ್ನು ಮಾಡುತ್ತಾ ಬಾಲ್ಯವನ್ನು ಮುಗಿಸಿಬಿಟ್ಟಳಮ್ಮ. ಹೇಮರೆಡ್ಡಿಯ ಮಲ್ಲಮ್ಮಳಿಗೆ ಬಾಲ್ಯವು ಮುಗಿಯಿತಮ್ಮ, ಯೌವನವು ಬಂದಿತಮ್ಮ. ಯೌವನಕ್ಕೆ ಬಂದ ಹೇಮರೆಡ್ಡಿಯ ಮಲ್ಲಮ್ಮಳಿಗೆ ಸಿಕ್ಕಿದರಮ್ಮ ಯಾವ ರೀತಿಯ ಹುಚ್ಚ ಬರಮರೆಡ್ಡಿ ಅವಳ ಪತಿಯಮ್ಮ ನಾಗಮ್ಮ ನಿಂಗಮ್ಮ ಅವಳಿಗೆ ನಾಗಿನಿಯರಮ್ಮ, ಅವಳಿಗೆ ಅತ್ತೆ ನೀಲಮ್ಮ. ಇತ್ತ ಹೇಮರೆಡ್ಡಿಯ ಮಲ್ಲಮ್ಮ ಮನೆ ಬೆಳಗಲು ಬಂದಳು ಲಕ್ಷ್ಮಿಯಾಗಿ ಅಮ್ಮ. ಮನೆ ಬೆಳಗುವುದು ಒಂದು ಹೆಣ್ಣಾದರೆ ಮನೆ ಹೊಡೆಯುವುದು ಒಂದು ಹೆಣ್ಣು. ಹೇಮರೆಡ್ಡಿಯ ಮಲ್ಲಮ್ಮ ಮನೆ ಬೆಳಗಲು ಲಕ್ಷ್ಮಿಯಾಗಿ ಬಂದರೆ ಮನೆ ಒಡೆಯಲೆಂದು ಬಂದಿಹರು ನೋಡಮ್ಮ ನಾಗಮ್ಮ ನಿಂಗಮ್ಮ. ಇತ್ತ ಹೇಮರೆಡ್ಡಿಯ ಮಲ್ಲಮ್ಮ ಪ್ರಾತಃ ಕಾಲದಲ್ಲಿ ಹೇಳಬೇಕು, ಪೂಜೆಯನ್ನು ತಾ ಮಾಡಬೇಕು, 5 ದಿನ ಗಿದ್ದನ ಜೋಳವನ್ನು ಬೀಸಬೇಕು. 5 ಗಿದ್ದನ ಜೋಳವನ್ನು ತಾ ಬೀಸಬೇಕು, ಹಿಟ್ಟನ್ನು ಸೋಸಿಡಬೇಕು, ಎಲ್ಲರ ಕಾಯಕವ ತಾ ಮಾಡಬೇಕು. ಇದು ಅವಳ ದಿನನಿತ್ಯದ ಕಾಯಕವಮ್ಮ. ಕಾಯಕ ಮೀರಿದರೆ ಬರುವುದು ಅವಳಿಗೆ ಮಾರಕವಮ್ಮ. ಅವಳ ರಕ್ಷಣೆಗಾಗಿ ಸಾಕ್ಷಾತ್ ಮಲ್ಲಿಕಾರ್ಜುನನ ರಕ್ಷೆ ಶ್ರೀರಕ್ಷೆ. ಇತ್ತ ಹೇಮರೆಡ್ಡಿಯ ಮಲ್ಲಮ್ಮಳ ಭಕ್ತಿಗೆ ಜಂಗಮ ವೇಷಧಾರಿಯಾದಂತ ಜಗದೊಡೆಯನಾದ ಪರಮಾತ್ಮ, ಜಂಗಮ ವೇಷಧಾರಿಯಾದಂತ ಪರಮಾತ್ಮನು ಹಾಕಿರುವನು ಕೊರಳೊಳಗೆ ಇಂತಪ್ಪ ರುದ್ರಾಕ್ಷಿಯ ಮಾಲೆಯನ್ನು. ಎತ್ತರದಲ್ಲಿ ಹಾರಿಸಿಹನು ಸತ್ಯದ ಬೆತ್ತವನ್ನು. ಧರ್ಮದ ಜೋಳಿಗೆಯನ್ನ ತನ್ನ ಎಡಭಾಗದಲ್ಲಿ ಹಿಡಿದುಕೊಂಡು ಅಮ ಶಿವನ ಒಲವನ್ನು ಮಾಡುವ ಶಿವನ ಕೋರಾಂಗಗಳ ಭಕ್ತಾದಿಗಳಲ್ಲಿ ಶಿವನು ಸಾಕ್ಷಾತ್ ಪರಮಾತ್ಮನ ರೂಪದಲ್ಲಿ ಹಸಿದು ಮನೆ ಬಾಗಿಲಿಗೆ ಬಂದಿದ್ದಾನೆ. ಹಸಿದು ಬಂದ ಜಂಗಮನ ಜೋಳಿಗೆಗೆ ಭಿಕ್ಷೆ ನೀಡಿದಮ್ಮ ಎಂದು ಬಿಟ್ಟಿದ್ದೇನಮ್ಮ. ಆಗಲಾಗ ಹೇಮರೆಡ್ಡಿಯ ಮಲ್ಲಮ್ಮ ಭಕ್ತಿಯಿಂದ ಜೋಳವನ್ನು ತರುವಳು. ಆಗಲಾಗ ಮಲ್ಲಿಕಾರ್ಜುನವರಿಗೆ ಆಶೀರ್ವಾದವನ್ನು ಕೊಟ್ಟ ಮಾಯವಾಗುವಣ. ಹಲರೇ ರುದ್ರ. ಆಗ ನಾಗಮ್ಮ ನಿಂಗಮ್ಮ ಮನೆ ಹೊಡೆಯಲೆಂದು ಬಂದಂತ ನಿಂಗಮ್ಮರು ಇವರಿಗೇನಾದರೂ ಮಾಡಬೇಕೆಂದರಮ್ಮ ಮನದಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡಿದರಮ್ಮ. ಮರುದಿನ ಅವಳತ್ತೆ ನೀಲಮ್ಮನ ಕಡೆಗೆ ಬಂದಿಹರಮ್ಮ. ನೀಲಮ್ಮ ಮಾಡಿಹನು ಇಂತಪ್ಪ ಮುದಿ ಜಂಗಮ್ಮನು ಮಲ್ಲಮ್ಮನ ಸಂಘ ಭಿಕ್ಷೆಯ ನೆಪವಡ್ಡಿ ಮನೆಯ ಬಾಗಿಲಿಗೆ ಬರುತ್ತಿಹನು ದಿನಂಪ್ರತಿಯಾಗಿ. ಈಗೆಂದಾಕ್ಷಣದಲ್ಲಿ ಇತ್ತ ನೀಲಮ್ಮ ತನ್ನ ಸೊಸೆಯಾದಂತ ಹೇಮರೆಡ್ಡಿಯ ಮಲ್ಲಮ್ಮಳನ್ನು ಕರೆದರ. ನಾಳೆನಾದರೂ ಜಂಗಮನಿಗೆ ನೀಡಿದರೆ ಭಿಕ್ಷೆ ನಿನಗಾಗುವುದು ಶಿಕ್ಷೆ. ನೀಡ ಕೂಡಲು ನೀ ಭಿಕ್ಷೆ. ನಾಗಮ್ಮ ನಿಂಗಮ್ಮ ನಾಳೆನಾದರೂ ಈ ಜಂಗಮನು ಭಿಕ್ಷೆ ಕೇಳಲು ಬಂದರೆ ಮನೆಯಿಂದ ಬಾಗಿಲು ರಾಜ್ಯ ಈ ಜಂಗಮನನ್ನು ಹಠವಾದಿ ಜಂಗಮನು ಹಠ ಮಾಡಿ ಜಂಗಮ ದಿನ ಅವಳ ಮನೆ ಭಾಗದಲ್ಲಿ ನಿಂತಿಹನು. ಭವತಿ ಭಿಕ್ಷಾಂದೇಹಿ ಎಂದು ಕೂಗುತ್ತಿಹನು. ಹಸುವಿನ ಸಂಕಟ ತಾಳಲಾರದೆ ಮತ್ತೊಂದು ಸಾರಿ ಭಗವಂತ ಕೂಗಿದ ಕ್ಷಣದಲ್ಲಿ ಇದ್ದ ಹೇಮರೆಡ್ಡಿಯ ಮಲ್ಲಮ್ಮ ಅವಳ ಅತ್ತೆಯಿಂದ ರಾಜ್ಞೆಯಾಗಿ ಹೋದವು. ಹಸಿದು ಬಂದಿರುವ ಜಂಗಮನ ಜೋಳಿಗೆ ಅನ್ನವನ್ನು ನೀಡುವ ಭಾಗ್ಯ ನನ್ನಿಂದ ಆಗಲಿಲ್ಲವಲ್ಲ. ಈ ರೀತಿಯಾಗಿ ಮನದಲ್ಲಿ ತಾ ನೊಂದಳಮ್ಮ. ಕೊಟ್ಟೋರ ಧ್ವನಿಯಿಂದ ಕೂಗುತ್ತಿರುವ ನಾಗಮ್ಮ ನಿಂಗಮ್ಮರು ಜಂಗಮನನ್ನು ಕಂಡರಮ್ಮ. ಜಂಗಮನಿಗೆ ಏನಾದರೂ ಮಾಡಬೇಕೆಂದರಮ್ಮ ಮನದಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡಿದರಮ್ಮ. ಮನೆ ಒಳಗೆ ಸರಸರನೆ ಓಡಿದರಮ್ಮ. ಸುಡುವ ಕೆಂಡವನ್ನು ತಂದರಮ್ಮ. ಮಲ್ಲಿಕಾರ್ಜುನನ ಜೋಳಿಗೆಗೆ ನೀಡಿದರಮ್ಮ. ಜೋಳಿಗೆಯು ಸುಟ್ಟಿತು, ಮನ ಕುಗ್ಗಿತು, ಕೋಪವು ಹೆಚ್ಚಾಯಿತಮ್ಮ. ನೊಂದ ಮನಸ್ಸಿನಿಂದ ಮಲ್ಲಿಕಾರ್ಜುನನವರ ಮನೆತನಕ್ಕೆ ಶಾಪವನ್ನಿಟ್ಟನಮ್ಮ. ರೆಡ್ಡಿ ಕುಲ ಧರ್ಮದವರೇ, ಜೋಳಿಗೆಯ ಸುತ್ತ ಹಾಗೆ
ನಿಮ್ಮ ಮನಸ್ಸನ್ನು ಸುಡಲಮ್ಮ. ಒಂದೊದಗಲಿ ಕುಷ್ಠರೋಗದ ವ್ಯಾಧೆಯಮ್ಮ. ಈ ರೀತಿಯಾಗಿ ಶಾಪವನ್ನಿಟ್ಟುತ್ತಾ ಮಾಯವಾದ ನಮ್ಮ ಶ್ರೀಗಿರಿಯ ಮಲ್ಲಿಕಾರ್ಜುನನಮ್ಮ. ಮರುದಿನ ಇತ್ತ ಹೇಮರೆಡ್ಡಿಯ ಮಲ್ಲಮ್ಮ ಪ್ರಾತಃ ಕಾಲದಲ್ಲೆದ್ದಳು, ಪತಿಪಾದ ಪೂಜೆಯನ್ನು ಮಾಡಿದಳು. 5 ಗಿತ್ತನ ಜೋಳವನ್ನು ಬೀಸುತ್ತಾ ಗಿತ್ತನ ಜೋಳವನ್ನು ಬೀಸುತ್ತಾ ಕುಂತಿರುವ ಕ್ಷಣದೊಳಗೆ ಜಾರಿ ಹೋಗಿ ಹಳಮ್ಮ. ತನಗರಿಯದೆ ಮಲ್ಲಮ್ಮ ನಿತ್ಯಗೆ ಜಾರಿ ಹೋಗಿ ಹಳಮ್ಮ. ಒಳಗಿರುವ ಮಲ್ಲಮ್ಮಳನ್ನು ಸಾಕ್ಷಾತ್ ಕೈಲಾಸದಿಂದ ಪರಮಾತ್ಮ ಕಂಡನಮ್ಮ. ನಾನೇ ಪ್ರತ್ಯಕ್ಷನಾದ ನಮ್ಮ, ಉಳಿದ ಜೋಳವನ್ನು ಬೀಸಿದ ನಮ್ಮ, ಇಷ್ಟನ್ನು ಸೋಸಿಟ್ಟ ನಮ್ಮ. ಎಲ್ಲರ ಕಾಯಕವ ಮಾಡಿ ಮಾಯವಾದ ನಮ್ಮ ಶ್ರೀಗಿರಿಯ ಮಲ್ಲಿಕಾರ್ಜುನ ನಮ್ಮ. ಇತ್ತ ಮಲ್ಲಮ್ಮ ಮಲಗಿರುವುದನ್ನು ಅವಳಂತೆ ನೀಲಮ್ಮ ಕಂಡಳಮ್ಮ. ಮಲ್ಲಮ್ಮನನ್ನು ಎಪ್ಪಿಸಿದಳು ಈಗೆಂದು, ಎಲೆ ಮಲ್ಲಿ ಮಲಗಿರುವೆಯಲ್ಲೇ ನೀನಿಲ್ಲಿ, ದವಸ ಧಾನ್ಯಗಳೆಲ್ಲ ಚಲ್ಲಾಪಿಲ್ಲಿ, ಮಾಡುವರು ಯಾರಿಲ್ಲಿ ಬಿಲ್ಲಿ ಸುರದಿಲ್ಲಿ. ಕೊಟ್ಟ ನುಡಿಗಳನ್ನು ನುಡಿದಳು, ಕೆನ್ನೆಗೆರಡು ಬಾರಿಸಿದಳು, ಹಳಸಿ ಕಂಬಲಿಯ ಬುದ್ಧಿಯ ಕಟ್ಟಿಟ್ಟಳು. ಹೇಮರೆಡ್ಡಿಯ ಮಲ್ಲಮ್ಮನನ್ನು ದಟ್ಟವಾದ ಕಾನಡವಿಗೆ ಬೇಕಾಕಾಡ ಸೌಂದರ್ಯದ ನೆಲೆಬೀಡ. ಇಂತಪ್ಪ ಎತ್ತತ್ತ ನೋಡಿದತ್ತ ಕಾಡಾನೆ ಕಾಡಮೃಗಗಳೇ ತುಂಬಿರುವ ಇಂತಪ್ಪ ನಿಸರ್ಗದ ಮಡಿಲಲ್ಲಿ ಮಲ್ಲಮ್ಮ ಕಟ್ಟಿಹಳ ಪುಟ್ಟದೊಂದು ಗುಡಿಸಲನ್ನು ಮಾಡುತ್ತಿಹಳ ಗುರುಪಟ್ಟ ಇಷ್ಟಲಿಂಗ ಪೂಜೆಯನ್ನು ಪಠಿಸುತ್ತಿದ್ದಳು ಶಿವನ ಸ್ತುತಿಯನ್ನು. ಅದಕ್ಕೋಸ್ಕರ ಬಲ್ಲಂತವರು ಬಲ್ಲಿದ ಬೆಲ್ಲದ ಮಾತನ್ನು ಹೇಳಿದ್ದಾರೆ. ಹೆಣ್ಣು ಹಠ ಮಾಡಬಾರದು, ಗಂಡು ದುರ್ಚಟ ಕಲಿಯಬಾರದು. ಹಠದಿಂದ ನಾಗಮ್ಮ ನಿಂಗಮ್ಮ ನೀಲಮ್ಮನಲ್ಲಿಗೆ ಹೋಗಿಬಿಟ್ಟು ಗುಡಿಸಲಿಗೆ ಹೋಗುವನಂತೆ ಆ ಚೆಂಗಮ್ಮನು. ಆಯಿತು ರೆಡ್ಡಿ ಕುಲದ ಮರ್ಯಾದೆ ಬೀದಿ ಪಾಲು ಎಂದು ಹೇಳಿದ ಆ ಕ್ಷಣದಲ್ಲಿ ಇತ್ತ ನೀಲಮ್ಮ ತನ್ನ ಮಗನಾದ ಉಚ್ಚಬರಮರೆಡ್ಡಿಯನ್ನು ಕರೆದರಮ್ಮ. ಮಗನಾದ ಉಚ್ಚಬರಮರೆಡ್ಡಿ, ಕತ್ತರಿಸು ನಿನ್ನ ಹೆಂಡತಿಯ ಶಿರವನ್ನ ಮಾಡಿ ಹಳು ರೆಡ್ಡಿ ಕುಲಕ್ಕೆ ಮೋಸ. ಈಗೆಂದ ಕ್ಷಣದಲ್ಲಿ ಉಚ್ಚಬರಮರೆಡ್ಡಿಯು ಕಠೋರವಾದ ಖಡ್ಗವನ್ನು ಮೇಲಕ್ಕೆತ್ತಿ ಕೂಗುತ್ತ, ನೀವಾಡಿರುವುದು ಸತ್ಯವಾದರೆ ಕತ್ತರಿಸುವ ನನ್ನ ಹೆಂಡತಿಯ ಶಿರವನ್ನ. ಹೀಗೆಂದು ಕಾಡೊಳಗೆ ಓಡೋಡಿ ಬಂದನಮ್ಮ. ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡಬೇಕೆಂಬ ಸತ್ಯದ ಹರಿವನ್ನರಿತ ಉಚ್ಚಬರಮರೆಡ್ಡಿ ಬಿಸಲ ಮರೆ ಮಾಚಿತ ಕುಂತಿಹನಮ್ಮ. ಹೇಮರೆಡ್ಡಿಯ ಮಲ್ಲಮ್ಮ ಗುರುಕೊಟ್ಟ ಇಷ್ಟಲಿಂಗವನ್ನು ತನ್ನಯ ಕರಕಮಲದೊಳಗೆ ಹಿಡಿದುಕೊಂಡು ಓಂ ನಮ ಶಿವಾಯ ಎಂಬ ಮಹಾಪಂಚಾಕ್ಷರಿ ಮಂತ್ರವನ್ನು ಸ್ಫಟಿಸುವ ಸಂದರ್ಭದಲ್ಲಿ ಸಾಕ್ಷಾತ್ ಭಗವಂತನೇ ಪ್ರತ್ಯಕ್ಷನಾಗಿ ಅವಳಿಗೆ ಕರ್ಣಪ್ರಸಾದವನ್ನು ಕೊಡುತ್ತಿಹನಮ್ಮ. ಇದನ್ನು ಕಂಡಂತ ಉಚ್ಚಬರಮರೆಡ್ಡಿ ನನ್ನ ಸತಿ ಸತ್ಯವತಿ ಮಹಾಪತಿವ್ರತಿ. ಆಗಮ್ಮ ಪ್ರಶ್ನೆ, ನಿನ್ನಮ್ಮ ಪ್ರಶ್ನೆ, ಮಾತು ಕೇಳಿ ನಾ ಬಲುಕೆ ಪರಮಾತ್ಮನ ಪಾದ ಸ್ಪರ್ಶೆಯಿಂದ ಉಚ್ಚಬರಮರೆಡ್ಡಿಯಲ್ಲಿ ಹಡಗಿರುವಂತಹ ಉಚ್ಚತನವು ಮಾಯವಾಯಿತು, ಬೆಳೆಯಿತು, ಭಾವ ಹೆಚ್ಚಾಯಿತು. ಸಮೂಹವನ್ನ ಕಂಡಂತ ಭಗವಂತನ ಅವರ ಮನೆತನಕ್ಕೆ ಆಶೀರ್ವಾದವನ್ನು ನೀಡುವನಮ್ಮ. ಎಲ್ಲ ರೆಡ್ಡಿ ಕುಲ ಧರ್ಮದವರೇ, ಎಲ್ಲಿಯವರೆಗೂ ಗುರುಪೂಜೆ, ಲಿಂಗ ಪೂಜೆ, ದಾನ ಧರ್ಮ ಮಾಡಿದರು, ಸೂರ್ಯ ಮತ್ತು ಚಂದ್ರರಿರುವವರೆಗೂ ಕೂಡ ರೆಡ್ಡಿಯವರ ಮನೆತನದಲ್ಲಿ ಬಡತನ ಬಾರದೇ ಇರಲೆಂದು ಬಿಟ್ಟು ಆಶೀರ್ವಾದವನ್ನಿಟ್ಟುತ್ತಾ ಮಾಯವಾದ ನಮ್ಮ ಶ್ರೀಗಿರಿಯ ಮಲ್ಲಿಕಾರ್ಜುನ ನಮ್ಮ. ಇದುವರೆಗೂ ಶಾಂತ ಚಿತ್ತದಿಂದ ಹೇಮರೆಡ್ಡಿಯ ಮಲ್ಲಮ್ಮಳ ಖಡ್ಗ ಪ್ರವಚನವನ್ನು ಕೇಳಿದಂತಕ ತಮಗೆಲ್ಲರಿಗೆ ಅವರ ಪಾಡಿಗೆ ಅವರು ಖಡ್ಗ ಪ್ರವಚನ ಹೇಳಲಿ ಬಿಡು, ನಮ್ಮ ಪಾಡಿಗೆ ನಾವು ಗಲಾಟೆ ಮಾಡುತ್ತೇವೆ ಎಂಬ ಭಕ್ತರಿಗೆ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಪಂಚಪೀಠಗಳಲ್ಲಿ ಗೋತ್ರ ಪುರುಷನಾದ ಭದ್ರಕಾಳಿಯ ಸಮೇತನಾದ ವೀರಭದ್ರೇಶ್ವರನು ಸರ್ವರಿಗೂ ಒಳಿತನ್ನು ಮಾಡಲಿ, ಮಂಗಲವನ್ನುಂಟು ಮಾಡಲಿ, ಸದಾ ನೆಮ್ಮದಿಯು ಒದಗಿಸಲಿ ಎಂದೆನ್ನುತ್ತಾರೆ ಈ ನಕ್ಷತ್ರ ಪೂಜಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ದೇವ ಭಕ್ತರ